ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ನಾನು ಇವತ್ತು ಈ ಒಂದು ವಿಡಿಯೋ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಮ್ಮ ಮೊದಲನೇ ವಿಡಿಯೋ ಯೂಟ್ಯೂಬ್ನಲ್ಲಿ ಹೇಗೆ ಮಾಡೋದು ಅದಕ್ಕೆ ಅಂತ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಸೊ ಪಾಯಿಂಟ್ಸ್ ಟು ಪಾಯಿಂಟ್ಸ್ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋನ ಮಾಡೋದಕ್ಕೆ ಮುಂಚೆ ಈ ವಿಡಿಯೋನ ನೋಡಿ ನೀವು ವಿಡಿಯೋ ಮಾಡಿ, ಜೊತೆಗೆ ನೀವು ಯಾವ ಥರ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀರೋ ಮತ್ತು ನಿಮ್ಮ ಚಾನಲ್ ನೇಮ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೆಫಿನೆಟ್ 100% ಆಗಿ ನೋಡ್ತೀನಿ. ಯಾರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಸೊ ಇವಾಗ ವಿಡಿಯೋಗೆ ಹೋಗೋಣ. ಸೊ ಪಾಯಿಂಟ್ 1 ಬಂದ್ಬಿಟ್ಟು ಮೈಂಡ್ ಸೆಟ್. ಯಾವಾಗ್ಲೂ ಈ ವಿಡಿಯೋ ಹಾಕಿದ್ರೆ ಜನ ಏನಂತಾರೆ, ಈ ವಿಡಿಯೋ ಚೆನ್ನಾಗಿದೆಯಾ, ಈ ಥರ ಕ್ವೆಶನ್ಸ್ ಎಲ್ಲ ಬರೋದು ನಾರ್ಮಲಿ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ನೀವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನೀವು ನಿಮ್ಮ ಸ್ಟೆಪ್ ಮುಂದಕ್ಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಫಸ್ಟ್ ಸ್ಟೆಪ್ ನಿಮ್ಮ ಮೈಂಡ್ ಸೆಟ್. ಮೊದಲು ನೀವು ವಿಡಿಯೋನ ಹಾಕಿ, ನೀವು ಆ ವಿಡಿಯೋನ ಹಾಕಿದ್ಮೇಲೆ ಅಲ್ವಾ ನಿಮಗೆ ಗೊತ್ತಾಗೋದು ಸೊ ವಿಡಿಯೋದಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅಂತ. ಸೊ ತಪ್ಪುಗಳಿಂದ ಅವತ್ತಿದ್ರೂ ಕಲಿಯೋದು ಸಿಗತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸೊ ಆ ವೀಡಿಯೋಸಲ್ಲಿ ಏನೇ ತಪ್ಪು ನಿಮಗೆ ಗೊತ್ತಾಗ್ತು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಬೋದು. ಸೊ ನಿಮಗೆ ಪಕ್ಕ ಈ ಟಿಪ್ಸ್ ಮೈಂಡಿಗೆ ತಗೊಳ್ಳಿ, ಯೂಸ್ಫುಲ್ ಆಗಿ ಆಗುತ್ತೆ. ಪಾಯಿಂಟ್ ನಂಬರ್ 2, ಫೋಕಸ್ ಆನ್ ಸಬ್ಸ್ಕ್ರೈಬರ್ಸ್ ನಾಟ್ ಆನ್ ವ್ಯೂಸ್. ಫೋಕಸ್ ಆನ್ ಸಬ್ಸ್ಕ್ರೈಬರ್ಸ್ ನಾಟ್ ಆನ್ ವ್ಯೂಸ್ ಅಂತ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಸೊ ಯಾವತ್ತು ನೀವು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋತಿರೋ ಸೊ ನಿಮ್ಮ 1000 ಸಬ್ಸ್ಕ್ರೈಬರ್ಸು ನೀವು ಹಾಕೋ ವೀಡಿಯೋಸ್ಗೆ ಪಕ್ಕಾ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆಗೇ ಆಗತ್ತೆ. ಸೊ ಆದಷ್ಟು ಸಬ್ಸ್ಕ್ರೈಬರ್ಸ್ ಕಡೆ ಗಮನ ಕೊಡಿ, ವ್ಯೂಸ್ನ ಆಮೇಲೆ ನೋಡೋಣ. ಪಾಯಿಂಟ್ ನಂಬರ್ 3 ಬಂದ್ಬಿಟ್ಟು ಕ್ರಿಯೇಟ್ ಕಂಟೆಂಟ್ ಫಾರ್ ಯೋರ್ ಸೆಲ್ಫ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕೆಲವೊಬ್ರಿಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಕೆಲವರು ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಯಾವಾಗಲೂ ಟ್ರಾವೆಲ್ ಮಾಡೋಕ್ಕೆ ಇರೋದಿಲ್ಲ. ಸೊ ಏನಕ್ಕಂದರೆ ಅವ್ರು ಎಜುಕೇಷನ್ಸ್ ಮಾಡ್ತಿರ್ತಾರೋ ಅಥವಾ ಕೆಲಸ ಮಾಡ್ತಿರ್ತಾರೋ ಸೊ ಅದ್ರ ಮಧ್ಯೆ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಬಟ್ ಟ್ರಾವೆಲಿಂಗ್ ಅಂತ ಒಂದು ಚಾನಲ್ ಓಪನ್ ಮಾಡಿಬಿಟ್ಟಿರ್ತಾರೆ. ಬಟ್ ಅವ್ರು ಯಾವಾಗಲೂ ಟ್ರಾವೆಲ್ ಮಾಡೋಕ್ಕಾಗ್ತಿರಲ್ಲ. ಸೊ ಅದ್ರ ಬಗ್ಗೆ ಅವ್ರಿಗೆ 1 ದಿನ 2 ದಿನ 3 ದಿನ ಇಂಟ್ರೆಸ್ಟ್ ಇರ್ಬೋದು. ಸೊ 4ನೇ ದಿನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ರಿಯೇಟ್ ಕಾಂಟೆಂಟ್ ಫಾರ್ ಯೋರ್ ಸೆಲ್ಫ್. ಸೊ ನಿಮ್ಮ ಹಾಬಿ ಆಗಿರಬೇಕು ಅದೇನೇ ಇದ್ರು. ಇವಾಗ ನಾನು ಡೈಲಿ ನನಗೆ ಡ್ರಾಯಿಂಗ್ ಮಾಡೋದು ಇಷ್ಟ ಅಂತ ಹೇಳಿದ್ರೆ ಒಂದು ಡ್ರಾಯಿಂಗ್ ಬಗ್ಗೆ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು, ಅಥವಾ ನನಗೆ ಡೈಲಿ ಒಂದು ಕುಕ್ಕಿಂಗ್ ಮಾಡೋದು ಒಂದು ಹಾಬಿ ನನಗೆ ಅಂತ ಹೇಳಿದ್ರೆ ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡೋದು. ನನ್ನ ಚಾನಲ್ನ ಎಕ್ಸಾಂಪಲ್ ಆಗಿ ತೊಗೊಳ್ಳೋದಾದರೆ ನನಗೆ ಎಡಿಟಿಂಗ್ಸ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲಾದರೂ ಔಟ್ಸೈಡ್ ಹೋದರೆ ನಾನು ವೀಡಿಯೋಸ್ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಯೂಟ್ಯೂಬಲ್ಲಿ ಎಲ್ಲಾದರೂ ಒಂದು ಕಡೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಅದರಿಂದ ನಾನು ನನ್ನ ಹಾಬಿನ ತಿಳ್ಕೊಂಡು ನನಗೋಸ್ಕರ ನಾನು ವಿಡಿಯೋ ಕ್ರಿಯೇಷನ್ನ ಮಾಡ್ತಾ ಇರೋದು. ಸೊ ಇದು ಬಂದುಬಿಟ್ಟು ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಇದನ್ನು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಇದು ಮೇನ್ ಪಾಯಿಂಟ್ ಆಗಿರುತ್ತೆ. ಪಾಯಿಂಟ್ ನಂಬರ್ 4 ಬಂದುಬಿಟ್ಟು ಡೋಂಟ್ ಚೇಸ್ ಫಾರ್ ದಿ ಪರ್ಫೆಕ್ಷನಿಸಮ್. ಬಿಕಾಸ್ ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ನಾನು ಪರ್ಫೆಕ್ಷನ್ ಇಲ್ವಲ್ಲ, ಪರ್ಫೆಕ್ಟಾಗೇ ಇರಬೇಕು, ಪರ್ಫೆಕ್ಷನ್ ಇಲ್ವಲ್ಲ ಅಂತ ಕೊರಗೋದು ಬೇಡ. ಬಿಕಾಸ್ ನೀವು ವೀಡಿಯೋಸ ಅಪ್ಲೋಡ್ ಮಾಡಿಬಿಟ್ಟಿದ್ದೀರ ಆಲ್ರೆಡಿ. ಸೊ ಅದರಲ್ಲಿ ಏನು ತಪ್ಪಿದೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ಅಲ್ವಾ ಕಲಿಯೋಕ್ಕಾಗೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಡೋಂಟ್ ಚೇಸ್ ಫಾರ್ ದಿ ಪರ್ಫೆಕ್ಷನಿಸಮ್. ಬಿಕಾಸ್ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿ ಆ ವೀಡಿಯೋಸಿಂದ ಏನು ತಪ್ಪಾಗಿದೆ ಅಂತ ನೀವು ಕಲಿತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಅಪ್ಲೈ ಮಾಡೇ ಮಾಡ್ತೀರಾ, ಆವಾಗ ಗ್ರೋ ಆಗೇ ಆಗ್ತೀರಾ. ಪಾಯಿಂಟ್ ನಂಬರ್ 5 ಬಂದುಬಿಟ್ಟು ಇಂಪ್ರೂವ್ ವಿತ್ ಯೋರ್ ವಿಡಿಯೋ. ಯಾವಾಗಲೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮುಂಚೆ ನಿಮ್ಮ ಪ್ರೀವಿಯಸ್ ವಿಡಿಯೋನ ನೋಡಿ ಅದರಲ್ಲಿ ಏನು ಹೆಚ್ಚಿದೆ ಏನು ಕಡಿಮೆ ಇದೆ ಅಂತ ನೋಡಿಕೊಂಡು ನಿಮ್ಮ ನೆಕ್ಸ್ಟ್ ವೀಡಿಯೋಗೆ ಯಾವ ಥರ ಅಪ್ಲೈ ಮಾಡಬೇಕು, ಏನು ಇದು ಮಾಡಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ಕಾಗೆ ಬಂದ್ಬಿಡುತ್ತೆ. ಸೊ ಇದು ಅಷ್ಟೇ ಒಂಥರ ಮೇನ್ ಪಾಯಿಂಟೇ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಫಸ್ಟ್ ವೀಡಿಯೋ ಮಾಡೋಕ್ಕೆ ಮುಂಚೆ. ಪಾಯಿಂಟ್ ನಂಬರ್ 6 ಬಂದುಬಿಟ್ಟು ಬಿಲ್ಡ್ ಅ ಬ್ರ್ಯಾಂಡ್ ನಾಟ್ ಅ ಕಂಟೆಂಟ್. ಬಿಕಾಸ್ ನೀವು ಏನೇ ಒಂದು ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿದರೂ ಅದು ನಿಮ್ಮ ಕೆಲಸ ಮತ್ತು ನಿಮ್ಮ ವೃತ್ತಿ ಮತ್ತು ನಿಮ್ಮ ಹಾಬಿಯನ್ನು ಅದು ಶೋಕೇಸ್ ಮಾಡಬೇಕು. ಸೊ ಅದು ನಿಮಗೆ ಒಂದು ಬ್ರ್ಯಾಂಡ್ ಅನ್ನೋ ರೀತಿ ನಿಮಗೆ ಒಂದು ಲುಕ್ಕನ್ನು ಕೊಡುತ್ತೆ. ಸೊ ಏನಕ್ಕಂದರೆ ಇದು ಮುಂದೆ ಒಂದು ದಿನ ಬ್ಲಾಗರ್ಸ್ ಆಗಿರಲಿ ಅಥವಾ ಫುಡ್ ಬ್ಲಾಗ್ಸ್ ಆಗಿರಲಿ, ಯಾವುದೇ ಅಂತರಾದ ಚಾನಲ್ಸ್ ಆಗಿರಲಿ, ಮುಂದೆ ಗ್ರೋ ಆದಮೇಲೆ ಅದು ನಿಮ್ಮ ಚಾನಲ್ಗೆ ಒಂದು ಬ್ರ್ಯಾಂಡ್ ಅನ್ನೋ ನೇಮ್ ಥರ ಬರುತ್ತೆ. ಸೊ
ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಥರ ಬೇರೆ ಬೇರೆ ತರಹದ ವೀಡಿಯೋಸ್ ಹಾಕ್ಕೊಂಡು ಹೋದರೆ ಅದನ್ನು ಬ್ರ್ಯಾಂಡ್ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಏನೇ ಆದ್ರೂ ಒಂದೇ ಥರ ಬರೀ ಒಂದ್ರ ಬಗ್ಗೆ ಅಷ್ಟೇ ನಿಮ್ಮ ವಿಡಿಯೋ ಅಪ್ಲೋಡ್ ಆಗ್ತಾ ಇರಬೇಕು. ಸೊ ಏನಕ್ಕೆ ಅಂತಂದರೆ ಒಂದು ಯೂಟ್ಯೂಬ್ಗೂ ಕನ್ಫ್ಯೂಸ್ ಆದರೆ ವ್ಯೂಸ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ವ್ಯೂವರ್ಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಂಟೆಂಟು ಮಸ್ಟ್ ಬಿ ಅ ಬ್ರ್ಯಾಂಡ್. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದ್ದರೆ ಮತ್ತು ನಿಮಗೆ ಇನ್ನಷ್ಟು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಅಥವಾ ಐಡಿಯಾಸ್ ಏನಾದರೂ ಅಥವಾ ತಪ್ಪುಗಳು ಏನಾದರೂ ಗೊತ್ತಾದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನನ್ನ ಹೀಗೆ ಎಲ್ಲರೂ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಯಾರ್ಯಾರು ನನಗೆ ಬೆಂಬಲ ಕೊಡ್ತಿದ್ದೀರೋ ಅವ್ರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.